ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರಿಗೆ ಟ್ಯಾಕ್ಸ್ನ ಟೆನ್ಷನ್ ನಿಲ್ಲದಂತೆ ಆವರಿಸಿದೆ. 40 ಲಕ್ಷ ಕ್ರಾಸ್ ಆಗಿರುವಂತಹವರಿಗೆ ಈಗ ತೆರಿಗೆ ಕಟ್ಟುವಂತೆ ನೋಟಿಸ್ ಅನ್ನು ಕೊಡಲಾಗ್ತಿದೆ. ಸಾಕಷ್ಟು ಗೊಂದಲಕ್ಕೀಡಾಗಿದ್ದಾರೆ ಮಾಲೀಕರು. 40 ಲಕ್ಷ ವಹಿವಾಟು ದಾಟಿದ ಮಾಲೀಕರಿಗೆ ನೋಟಿಸ್ ಬರ್ತಾ ಇದ್ದು 6,000 ಮಾಲೀಕರಿಗೆ ಈವರೆಗೂ ನೋಟಿಸ್ ಅನ್ನು ಕೊಡಲಾಗಿದೆ. 40 ಲಕ್ಷ ವಹಿವಾಟು ದಾಟಿರುವಂತಹ 6,000 ಮಾಲೀಕರಿಗೆ ನೋಟಿಸ್ ಬಂದಿದೆ. ತೆರಿಗೆ ಪಾವತಿ ಮಾಡಬೇಕು ಅಂತ. ಹಾಲು, ಬ್ರೆಡ್, ತರಕಾರಿ ಮಾರಾಟದ ದಾಖಲೆಯನ್ನ ನೀಡಿದ್ರೆ ಖಂಡಿತ ಬಡ್ಡಿಯನ್ನ ಮನ್ನಾ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ವಾಣಿಜ್ಯ ತೆರಿಗೆ ಇಲಾಖೆ ಅಪರ ಆಯುಕ್ತ ಚಂದ್ರಶೇಖರ್ ನಾಯ್ಕ್ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಇದು. ಬೇಕರಿ ಮತ್ತು ಕಾಂಡಿಮೆಂಟ್ಸ್ ನ ಮಾಲೀಕರು ಇದನ್ನು ಗಮನಿಸಿಕೊಳ್ಬೇಕು. ನೀವೇನು ವ್ಯಾಪಾರ ಮಾಡ್ತಾ ಇದ್ರಿ ಅದರ ವಿವರಣೆಗಳನ್ನ ಕೊಟ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ. ತೆರಿಗೆ ಕಟ್ಟೋದ್ರಲ್ಲಿ ಹಿಂದೇಟು ಹಾಕಬೇಡಿ, ಅದೇನು ಬಾಕಿ ಇದೆ ಅದನ್ನ ಕಟ್ಟಿ ಅಂತ ಕೂಡ ಹೇಳಿದ್ದಾರೆ. UPI ವಾಸ್ ಅ ಡೇಟಾ ವಿಚ್ ನಾವು ಇವಾಗ UPI ಡೇಟಾ ಯಾರ್ಯಾರ್ದು ಎಷ್ಟಾಗಿದೆ ಅನ್ನುವಂಥದ್ದನ್ನ ನಾವು ತಗೊಂಡಾಗ UPI ಡೇಟಾ ಇಸ್ ಅವೈಲಬಲ್ ಫ್ರಮ್ 21-22. ಸೊ ಅದರ ಬೇಸಿಸ್ ಮೇಲೆ ನಾವು ತಗೊಂಡು ಯಾರ್ಯಾರ್ದು 40 ಲಕ್ಷದ ಮೇಲೆ ಆಗಿದೆ, ಬಿಸ್ನೆಸ್ಸೇ 40 ಲಕ್ಷ ಮೇಲೆ ಮಾಡಿರೋರ್ದು ಮಾತ್ರ ನಾವು ತಗೊಂಡಿರೋವಂಥದ್ದು. ಟೋಟಲ್ ಡೇಟಾ ನಮಗೆ ಬಂದಿರೋವಂಥದ್ದು UPI ಸುಮಾರು 40,000ದಷ್ಟು ಟ್ಯಾಕ್ಸ್ ಪೇಯರ್ಗಳ ಡೇಟಾ ಬಂದಿದೆ. ಆ 40,000ದಷ್ಟು ಟ್ಯಾಕ್ಸ್ ಪೇಯರ್ ಡೇಟಾ ಅಲ್ಲಿ 40 ಲಕ್ಷ ವರ್ಷಕ್ಕೆ ಅವರು ವರ್ಷಕ್ಕೆ 40 ಲಕ್ಷಕ್ಕಿಂತ ಜಾಸ್ತಿ ಮಾಡಿರೋವಂಥವ್ರು ಸುಮಾರು 6,000 ಇದ್ದಾರೆ. ಸೊ ಆ 6,000ಕ್ಕೆ ಹತ್ತತ್ರ ನಾವು ಅದರಲ್ಲೂ ಅವರ ಹೆಸರಲ್ಲೇನೆ ಇವಾಗ ಯಾವುದೋ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಸ್ಟಾಲ್ ಅನ್ನೋವಂಥದ್ದು ಹೆಸರೇ ಆಲ್ರೆಡಿ ಇತ್ತು ಅಂತ ಹೇಳಿದ್ರೆ ಅಂಥದ್ದನ್ನೆಲ್ಲ ನಾವು ಫಿಲ್ಟರ್ ಔಟ್ ಮಾಡಿ ಕೊಟ್ಟಿರುವಂತಹ ನೋಟಿಸ್ ಇದು. ಫ್ರೀಸ್ ಮಾಡುವಂತಹ ವಾರ್ನಿಂಗು ಸುವಮೋಟೋ ಅಟ್ ದ ಫಸ್ಟ್ ಸ್ಟೇಜ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನಾನು ಹೇಳಿದಾಗೆ ಫಸ್ಟ್ ಸ್ಟೆಪ್ ಇಸ್ ಕ್ಲಾರಿಫಿಕೇಶನ್ ಟ್ಯಾಕ್ಸ್ ಪೇಯರ್ಸ್ ಹ್ಯಾವ್ ಟು ಗಿವ್. ಅವರು ಯಾವುದೇ ಕಾರಣಕ್ಕೂ ಬೇರೆ ರೀತಿಯಲ್ಲಿ ಮಿಸ್ಲೀಡ್ ಆಗದಿರಾ, ಯಾಕಂದರೆ ದಿಸ್ ಇಸ್ ನಾನು ಫಸ್ಟೇ ಅಗೇನ್ ಒತ್ತಿ ಹೇಳ್ತಿರುವಂಥದ್ದು, ಇಟ್ ಇಸ್ ಅ ಕ್ಲಾರಿಫಿಕೇಟರಿ ಥಿಂಗ್ ದಟ್ ವಿ ಹ್ಯಾವ್ ಆಸ್ಡ್ ಆ್ಯಂಡ್ ನಾವು ಕೇಳಿರುವಂಥದ್ದು ಬೇಸ್ಡ್ ಆನ್ ಅ ಸಾಲಿಡ್ ಡೇಟಾ ದಟ್ ಅವರ ಟ್ರಾನ್ಸಾಕ್ಷನ್ ಅಟ್ಲೀಸ್ಟ್ 40 ಲಕ್ಷ ಆಗಿದೆ ಒಂದು ವರ್ಷಕ್ಕೆ ಅನ್ನುವಂಥದ್ದು. ಅವ್ರು ಕ್ಲಾರಿಫಿಕೇಶನ್ ಕೊಟ್ಟರು ಅಂತ ಹೇಳಿದ್ರೆ ದೇರ್ ಇಸ್ ನೋ ನೀಡ್ ಫಾರ್ ಎನಿ ಅದರ್ ಸ್ಟೆಪ್ಸ್. ತರಕಾರಿ ಅಂಗಡಿಗೆ 1 ಕೋಟಿದ್ದು ಸೊ ಈ ನಿಟ್ಟಿನಲ್ಲಿ ನಿಮಗೆ ಫಸ್ಟು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಸರ್ವಿಸ್ ಅನಾಲಿಸಿಸ್ ವಿಂಗ್ ಅಂತ ಇದೆ. ಸರ್ವಿಸ್ ಅನಾಲಿಸಿಸ್ ವಿಂಗಲ್ಲಿ ಸರ್ವಿಸ್ ಅನಾಲಿಸಿಸ್ ವಿಂಗ್ನವರು UPI ಮೂಲಕ ಒಂದೇ ಅಕೌಂಟ್ಗೆ ಅಥವಾ ಒಂದೇ ಪ್ಯಾನ್ ನಂಬರ್ ಲಿಂಕ್ ಆಗಿರುವಂತಹ ಅಕೌಂಟ್ಗೆ ಯಾವುದಾದ್ರೂ ಒಂದು 2021ರಿಂದ ಹಿಡಿದು 2025ವರೆಗೂ ಅಥವಾ 25ನೇ ಸಾಲಿನವರೆಗೂ ಒಂದು ವರ್ಷದಲ್ಲಿ 40 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿರುವಂತಹ ಅಕೌಂಟ್ ಯಾವ್ದಾವುದಾಗಿದೆ ಅಂಥ ಅಕೌಂಟ್ ಲಿಂಕ್ ಆಗಿರುವಂತಹ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಈ ನೋಟಿಸ್ ಹೋಗಿರುವಂಥದ್ದು. ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಫಸ್ಟ್ ಕ್ರಿಟಿಕಲ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಒಂದೇ ಪ್ಯಾನ್ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ಗೆ ಒಂದು ಸಾಲಿನಲ್ಲಿ ಮೋರ್ ದೆನ್ 40 ಲ್ಯಾಕ್ಸ್ 40 ಲಕ್ಷಕ್ಕಿಂತ ಜಾಸ್ತಿ ಹಣ ಆ ಅಕೌಂಟ್ಗೆ ಹೋಗಿದ್ದಲ್ಲಿ ಅಂಥವ್ರಿಗೆ ಇದು ನೋಟಿಸಸ್ ಹೋಗಿರುವಂಥದ್ದು. ಇದು 40 ಲಕ್ಷಕ್ಕಿಂತ ಜಾಸ್ತಿ 2 ಕೋಟಿ, ಕೆಲವೊಂದು ಅಕೌಂಟ್ಗೆ 3 ಕೋಟಿ 5 ಕೋಟಿನೂ ಹೋಗಿರುವಂಥದ್ದಿದೆ. ಸೊ ಅದರ ಬೇಸಿಸ್ ಮೇಲೆ ಟ್ಯಾಕ್ಸ್ ಎಷ್ಟು ಬರಬಹುದು ಅನ್ನುವಂಥದ್ದನ್ನು ನಾವು ಒಂದು ಅಂದಾಜು ಮಾಡಿ ಈ ನೋಟಿಸ್ ಕಳಿಸಿರುವಂಥದ್ದು.